ಬಿಟ್ಕಾಯಿನ್ ಬರೋದಕ್ಕಿಂತ ಮುಂಚೆ ಬಂದಂತಹ ಎಲ್ಲಾ ಡಿಜಿಟಲ್ ಕರೆನ್ಸಿಗಳಲ್ಲೂ ಕೂಡ ಒಂದು ಕಾಮನ್ ಪ್ರಾಬ್ಲಮ್ ಆಗಿದ್ದಂತಹ ಡಬಲ್ ಸ್ಪೆಂಡಿಂಗ್ ಅನ್ನ ಯಾವ ರೀತಿ ಸಾಲ್ವ್ ಮಾಡಲಾಯಿತು ಅಂತ ನೋಡೋದಾದ್ರೆ ಕ್ರಿಪ್ಟೋಗ್ರಫಿಲಿ ಬಳಕೆ ಮಾಡುವಂತಹ ಪ್ರೈವೇಟ್ ಕೀ, ಪಬ್ಲಿಕ್ ಕೀ ಮತ್ತು ಸಿಗ್ನೇಚರ್ಗಳ ಆಧಾರದ ಮೇಲೆ ಸಾಲ್ವ್ ಮಾಡಲಾಯಿತು. ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಒಂದಿಷ್ಟು ಡಿಜಿಟಲ್ ಕರೆನ್ಸಿ ಅಂದ್ರೆ ಒಂದು ಡೇಟಾ ಇದೆ ಅಂತ ಅನ್ಕೊಳ್ಳಿ. ಈ ಒಂದು ಡೇಟಾ ಜೊತೆಗೆ ನನ್ನ ಹತ್ರ ಇರ್ತಕ್ಕಂಥ ಪ್ರೈವೇಟ್ ಕೀಗಳನ್ನ ಆಧಾರವಾಗಿ ಇಟ್ಕೊಂಡು ನಾನೊಂದು ಕ್ರಿಪ್ಟೋಗ್ರಫಿ ಸಿಗ್ನೇಚರ್ ಪ್ರಿಮಿಟಿವ್ ಅನ್ನುವಂಥ ಅಲ್ಗಾರಿದಮ್ಗೆ, ಅದು ECDSA ಆಗಿರ್ಬೋದು ಅಥವಾ ಬೇರೆ ಯಾವುದೇ ಅಲ್ಗಾರಿದಮ್ ಆಗಿರ್ಬೋದು, ಈ ಒಂದು ಎರಡು ಡೇಟಾ, ಒಂದ್ ಕಡೆ ಪ್ರೈವೇಟ್ ಕೀ, ಇನ್ನೊಂದ್ ಕಡೆ ಡಿಜಿಟಲ್ ನಂಬರ್ಸ್ ನ ಇನ್ಪುಟ್ ಆಗಿ ಕೊಡ್ತೀನಿ. ಈ ಒಂದು ಕ್ರಿಪ್ಟೋಗ್ರಫಿ ಅಲ್ಗಾರಿದಮ್ ಏನ್ ಮಾಡುತ್ತೆ ಅಂತಂದ್ರೆ ಒಂದು ಸಿಗ್ನೇಚರ್ ನ ಜನರೇಟ್ ಮಾಡುತ್ತೆ. ಬೇಸಿಕಲಿ ಇದೊಂದು ಯುನಿಕ್ ಆಗಿರುತ್ತೆ. ಕಾರಣ, ನನ್ನ ಹತ್ರ ಇರ್ತಕ್ಕಂಥ ಪ್ರೈವೇಟ್ ಕೀ ನನ್ನ ಹೆಬ್ಬೆಟ್ಟಿನ ಫಿಂಗರ್ ಪ್ರಿಂಟ್ ತರ ಜಗತ್ತಿನಾದ್ಯಂತ ಯಾರೊತ್ತೂ ಕೂಡ ನನ್ನ ಹತ್ರ ಇರ್ತಕ್ಕಂಥ ಪ್ರೈವೇಟ್ ಕೀ, ನನ್ನ ಹತ್ರ ಇರ್ತಕ್ಕಂಥ ಫಿಂಗರ್ ಪ್ರಿಂಟ್ ಇರೋದಿಲ್ಲ. ಜೊತೆಗೆ ಈ ತರ ಬಿಟ್ಕನ್ ನಾನು ಏಕೆ ಕಳಿಸ್ತಾ ಇದ್ದೀನಿ ಅಂತಂದ್ರೆ ನಿಮ್ಮ ಹತ್ರ ಇರ್ತಕ್ಕಂಥ ಪಬ್ಲಿಕ್ ಕೀನ ಬಳಕೆ ಮಾಡ್ಕೊಂಡು ನಾನು ಟ್ರಾನ್ಸಾಕ್ಷನ್ ನ ಸೈನ್ ಮಾಡ್ತಾ ಇದ್ದೀನಿ. ಸೊ ಬೇಸಿಕಲಿ ಇದನ್ನ ವ್ಯಾಲಿಡೇಷನ್ ಮಾಡೋದಕ್ಕೆ ನಿಮ್ಮ ಹತ್ರ ಇರ್ತಕ್ಕಂಥ ಪ್ರೈವೇಟ್ ಕೀಯಿಂದ ಮಾತ್ರ ಸಾಧ್ಯ. ಸೊ ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ, ಈಗ ನಿಮ್ಮ ಹತ್ರ ಇರ್ತಕ್ಕಂಥ ಪಬ್ಲಿಕ್ ಕೀಗೆ ನಾನು ಬಿಟ್ಕಾಯಿನ್ ಅನ್ನ ಕಳಿಸಿದ್ರೆ ಆ ಒಂದು ಪಬ್ಲಿಕ್ ಕೀ ಡಿರೈವ್ ಆಗಿರ್ತಕ್ಕಂಥದ್ದು ನಿಮ್ಮ ಪ್ರೈವೇಟ್ ಕೀಯಿಂದ ಮಾತ್ರ, ಬೇರೆ ಯಾರ ಹತ್ರನೂ ಇರ್ತಕ್ಕಂಥ ಪ್ರೈವೇಟ್ ಕೀಯಿಂದ ಅಲ್ಲ. ಹಾಗಾಗಿ ಒಂದು ಸಲ ನನ್ನ ಹತ್ರ ಇರ್ತಕ್ಕಂತಹ ಪ್ರೈವೇಟ್ ಕೀನ ಡೇಟಾನ ಟ್ರಾನ್ಸಾಕ್ಷನ್ ಮಾಡಿ ಅದು ನಿಮ್ಮ ಪಬ್ಲಿಕ್ ಕೀಗೆ ನಾನು ಕಳಿಸಿದ್ರೆ ಅದನ್ನ ವ್ಯಾಲಿಡೇಷನ್ ಮಾಡಿ ಮತ್ತೆ ಸಿಗ್ನೇಚರ್ನ ಸೈನ್ ಮಾಡೋದಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ. ಸೊ ಇನ್ ಅವೇ ಏನಾಗ್ತದೆ ಅಂತಂದ್ರೆ ಡಬಲ್ ಸ್ಪೆಂಡಿಂಗ್ ಪ್ರಾಬ್ಲಮ್. ನನ್ನ ಹತ್ರ ಇರ್ತಕ್ಕಂತಹ ಡೇಟಾನ ನನ್ನ ಹತ್ರ ಇರ್ತಕ್ಕಂಥ ಪ್ರೈವೇಟ್ ಕೀನ ಮುಖಾಂತರ ಸೈನ್ ಮಾಡಾದ್ಮೇಲೆ ಮತ್ತೆ ಅದೇ ನಂಬರ್ ಅನ್ನ ನಾನು ಮತ್ತೆ ಸೈನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಒಂದು ಡೇಟಾದ ಹಕ್ಕು ನಾನು ನಿಮ್ಗೆ ಕೊಟ್ಟಾಯ್ತು. ಸೊ ಈ ರೀತಿ ಡಬಲ್ ಸ್ಪೆಂಡಿಂಗ್ ಪ್ರಾಬ್ಲಮ್ ಅನ್ನ ಬಿಟ್ಕಾಯಿನ್ ಅಲ್ಲಿ ಸಾಲ್ವ್ ಮಾಡಲಾಗ್ತದೆ.